ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಮತದಾನದ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಪರಿಚಯಿಸುವ ಅನಿವಾರ್ಯತೆ ಇದೆ ಎಂದು ನಿಕಟಪೂರ್ವ ತಹಸೀಲ್ದಾರ್ ಎನ್ ರಘುಮೂರ್ತಿ ಹೇಳಿದ್ದಾರೆ. ಚಳ್ಳಕೆರೆ ನಗರದ ವಂಕಿರಣ್ಣ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಶಾಲಾ ಸಂಸತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಪ್ರಪಂಚಕ್ಕೆ ಮಾದರಿಯಾದಂತಹ ವಿನೂತನ ಸಂವಿಧಾನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಸಂವಿಧಾನದ ಅಡಿಯಲ್ಲಿ ಬರುವಂತಹ ಚುನಾವಣಾ ವ್ಯವಸ್ಥೆಯ ಪರಿಕಲ್ಪನೆಯಲ್ಲ ಮತ್ತು ಇದರ ಕಾರ್ಯವಿಧಾನವನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿ ಮತ್ತು ಪ್ರಾಯೋಗಿಕಗೊಳಿಸಿ ಈ ಕುರಿತು ಅರಿವನ್ನು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಾರ್ಯದ ಮುಖಾಂತರ ಪರಿಚಯಿಸಬೇಕಾಗಿದೆ. ಇದರ ಸಾಧಕ ಬಾಧಕ ಮತ್ತು ದುಷ್ಪರಿಣಾಮಗಳ ಕುರಿತಾಗಿಯೂ ಕೂಡ ಸಮಾಜದ ಯುವಕರು ಮತ್ತು ವಿದ್ಯಾರ್ಥಿಗಳು ಅರಿತುಕೊಳ್ಳುವ ಅವಶ್ಯಕತೆ ಇದೆ. ಇಂತಹ ಒಂದು ಉಪಯುಕ್ತ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಹೊಂಗಿರಣ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಗೆ ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಹೊಂಗಿರಣ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆದ ರಾಜೇಶ್ ಗುಪ್ತಾ, ಕಾರ್ಯದರ್ಶಿಗಳು ಆದ ದಯಾನಂದ್, ಪ್ರಾಂಶುಪಾಲರು, ಮುಖ್ಯ ಉಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರು ಉಪಸ್ಥಿತರಿದ್ದರು. ಹರೀಶ್ ನಾಯ್ಕನಹಟ್ಟಿ. ಆಡಳಿತ ಮಂಡಳಿಯು ಇವತ್ತು ಈ ಒಂದು ಭಾರತದ ಮತದಾನದ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಈ ಒಂದು ಪ್ರಾಯೋಜಕತ್ವದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ತುಂಬ ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ. ಚಳ್ಳಕೆರೆ ನಗರದ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಈ ಕಾರ್ಯಕ್ರಮವನ್ನು ನೋಡಿ ವಿಸಿಟ್ ಮಾಡಿ ವೋಟ್ ಮಾಡಿ ಹೋಗಿದ್ದಾರೆ. ಇವತ್ತು ಈ ಒಂದು ನಮ್ಮ ದೇಶಕ್ಕೆ, ಈ ಸಮಾಜಕ್ಕೆ, ಮಕ್ಕಳಿಗೆ ಮತ್ತು ಯುವಕರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೊಡುವಂಥ ಸಂದೇಶ, ಅರಿವು ಕಡ್ಡಾಯವಾಗಿ ಇರಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಇವತ್ತು ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ವಿಚಾರ ಮುಂಬರುವ ದಿನಗಳಲ್ಲಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗಿರುತ್ತೆ. ಆ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು. ಯಾಕೆ ಅಂತಂದರೆ ನಿಸ್ವಾರ್ಥ ಸೇವೆಯಲ್ಲಿ ಯಾರಿರ್ತಾರೆ, ಆಮೇಲೆ ಸಾಮಾಜಿಕ ಸೇವೆಯಲ್ಲಿ ಯಾರಿರ್ತಾರೆ, ಸಮಾಜನ ಉದ್ಧಾರ ಮಾಡೋಕ್ಕೆ ಯಾರಿರ್ತಾರೆ, ಅದನ್ನು ತಿಳ್ಕೊಂಡು ಚುನಾವಣಾ ವ್ಯವಸ್ಥೆಯಲ್ಲಿ ಆಗುವಂಥ ಚುನಾವಣೆಗಳಿದಾವಲ್ಲ ಅವು ಪರಿಶುದ್ಧವಾಗಬೇಕು, ಆಮೇಲೆ ವಸ್ತುನಿಷ್ಠವಾಗಬೇಕು ಅನ್ನೋ ಒಂದು ಅರಿವನ್ನು ಮಕ್ಕಳಿಗೆ ಮೂಡಿಸೋ ಒಂದು ಅನಿವಾರ್ಯತೆ ಇದೆ ಇವತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋದು ಈ ಒಂದು ಆಡಳಿತ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಕ್ಕಳಿಗೆ ಅದೆಲ್ಲ ಗೊತ್ತಾಗಬೇಕು. ಯಾವ ರೀತಿ ನಾವು ಎಲೆಕ್ಷನ್ಸ್ ಮಾಡ್ತೀವಿ, ಅದರೆಲ್ಲ ಪ್ರೊಸೀಜರ್ಸ್ ಏನಿದೆ, ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ನಾಮಿನೇಷನ್ ಯಾವ ಥರ ಮಾಡಬೇಕು, ಸಭೆಗಳನ್ನು ಯಾವ ಥರ ನಡೆಸಬೇಕು, ಮತ್ತು ವೋಟನ್ನು ಯಾವ ಥರ ಕೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮಕ್ಕಳಲ್ಲಿ ಮೂಡಬೇಕು. ಆ ಪ್ರಜಾಪ್ರಭುತ್ವ ನಮ್ಮದು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್. ಇವತ್ತು ಭಾರತ ದೇಶದ್ದು ಅತಿ ದೊಡ್ಡ ಸಂವಿಧಾನಾತ್ಮಕವಾಗಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು. ಈ ಒಂದು ವ್ಯವಸ್ಥೆ ಬುಡಮಟ್ಟದಿಂದನೇ ಬರಬೇಕು. ನಾಳೆ ಮಕ್ಕಳಿಗೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ನಾಳೆ ಮುಂದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ನಾಯಕತ್ವ ಗುಣವನ್ನು ಬೇಸಲ್ಲೇ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಸರ್. ಇದಕ್ಕೆ ನಮ್ಮ ಎಲ್ಲ ಕಡೆಯಿಂದನೂ ಪ್ರೊಸೀಜರ್ ಪ್ರಕಾರ ಏನು ಮಾಡಬೇಕು, ವೋಟಿಂಗ್ ಯಾವ ಥರ ಕೇಳಬೇಕು, ಮನೆ ಮನೆಗೂ ಹೋಗ್ಬೇಕು, ಕೇಳಬೇಕು, ಅವ್ರಿಗೆ ಗೊತ್ತಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆ ಯಾವ ರೀತಿ ಮಾಡ್ತೀವೋ ಅದೇ ಪ್ರಕಾರನೇ ನಾವು ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವೆಲ್ಲ ಪ್ರೊಸೀಜರ್ಸನ್ನು ಫಾಲೋ ಮಾಡ್ತೀವೋ ಅದೇ ಪ್ರೊಸೀಜರ್ಸನ್ನು ಇಲ್ಲಿ ಫಾಲೋ ಅಪ್ ಮಾಡಿ ಅದೇ ಥರನೇ ಮಾಡಿದ್ದೀವಿ ಸರ್. ಇದು ಫಸ್ಟ್ ಟೈಮ್ ಸರ್ ನಮ್ಮ ಹೊಂಗಿರಣ ಸಂಸ್ಥೆಯಲ್ಲಿ. ಇದು ಮೊದಲನೇ ಸಾರಿ ನಾವು ಆಯೋಜನೆ ಮಾಡಿದ್ದೀವಿ. ಮೊದಲನೇ ಸಾರಿ ಆಯೋಜನೆ ಮಾಡಿದಾಗಲೇ ನಮಗೆ ಮಕ್ಕಳಿಂದ ಮತ್ತು ಪೇರೆಂಟ್ಸ್ ಕಡೆಯಿಂದ, ಪಬ್ಲಿಕ್ಸಿಂದ ಸಾಕಷ್ಟು ಸಪೋರ್ಟ್ ಬರ್ತಾ ಇದೆ. ಇವತ್ತು ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಗ್ಯಾದರ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಅಂತಂದರೆ ಎಲ್ಲರಿಗೂ ಅದೊಂದು ಮಾದರಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ರಾಮಜಿ ನಮ್ಮಲ್ಲಿ ಕೊಡಂಗಿಲ್ಲ. ಬರ್ರಿ ಕೇಳುತ್ತಾನ ಪಾಸ್ಟರ.
Nonsense, please clear the crowd here. Hayat, please clear the crowd. Hayat. Hey. ಮಾಡುತ್ತಿದ್ದ ದೃಶ್ಯ ಕಂಡುಬಂತು. ಇನ್ನು ಕಣದಲ್ಲಿ ನಿಂತ ವಿದ್ಯಾರ್ಥಿಯ ಪೋಷಕರು ಸಹ ಸ್ನೇಹಿತರನ್ನ ಕರೆತಂದು ತಮ್ಮ ಮಕ್ಕಳ ಗೆಲುವಿಗಾಗಿ ಮತ ಹಾಕಿಸುತ್ತಿರುವ ದೃಶ್ಯ ಕಂಡುಬಂತು. ಒಟ್ಟು 13 ಸ್ಥಾನಗಳಿಗೆ 47 ವಿದ್ಯಾರ್ಥಿ ಅಭ್ಯರ್ಥಿಗಳು 4 ಪಕ್ಷದಿಂದ ಕಣಕ್ಕಿಳಿದಿದ್ದಾರೆ. ವಿದ್ಯಾರ್ಥಿಗಳೇ ಮತಗಟ್ಟೆ ಅಧಿಕಾರಿಗಳು ಪೊಲೀಸರಾಗಿ ಕೈಯಲ್ಲಿ ಬೆತ್ತ ಹಿಡಿದು ಮತದಾರರನ್ನ ಸರದಿ ಸಾಲಿನಲ್ಲಿ ನಿಲ್ಲಿಸುವ ದೃಶ್ಯ ಕಂಡುಬಂತು. ನೀವು ಸಹ ಒಂಗಿರಣ ಶಾಲೆಯ ಚುನಾವಣೆಯ ದೃಶ್ಯಗಳನ್ನು ಕಣ್ತುಂಬಿಸಿಕೊಳ್ಳಿ. ನಗರದ ಒಂಗಿರಣ ಶಾಲೆಯಲ್ಲಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಂದು ಪ್ರಾಯೋಗಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಿಜಕ್ಕೂ ಕೂಡ ಭಾಳ ಉತ್ತಮವಾದ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದರೆ ನಾವೆಲ್ಲ ಈ ದೇಶದಲ್ಲಿ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ಚುನಾವಣಾ ವ್ಯವಸ್ಥೆಯಲ್ಲಿ ಆಮೇಲೆ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಯಾವ ಅವಘಡಗಳಾಗ್ತಿದ್ದಾವೆ, ಏನೇನು ಆಯ್ಕೆ ಮಾಡಿದ ಮೇಲೆ ಏನೇನು ದುಷ್ಪರಿಣಾಮಗಳಾಗುತ್ತೆ ಅನ್ನೋದು ಅದು ಇವತ್ತು ಯುವಕರಿಗೆ ಮತ್ತು ಮಕ್ಕಳಿಗೆ ತಿಳಿಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋಕ್ಕೋಸ್ಕರ ಈ ಒಂದು ಒಂಗಿರಣ ಶಾಲೆಯ ಆಡಳಿತ ಮಂಡಳಿಯನ್ನು ನಾನು ಅಭಿನಂದಿಸ್ತೇನೆ. ಹಾಗೆಯೇ ಇಡೀ ನಮ್ಮ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯುನ್ನತ ಮಟ್ಟದಲ್ಲಿದೆ, ಹಾಗೆ ಮಾದರಿಯಾಗಿದೆ. ಈ ವ್ಯವಸ್ಥೆಯನ್ನು, ಭಾರತದ ಈ ವ್ಯವಸ್ಥೆಯನ್ನು ಡಾಕ್ಟರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ, ಅದರಡಿ ಬರುವಂಥ ಚುನಾವಣೆಯ ಈ ವ್ಯವಸ್ಥೆಯನ್ನು ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಾವೆಲ್ಲ ತಗೊಂಡೋಗಬೇಕಾಗುತ್ತೆ. ಹಾಗೆಯೇ ನಮ್ಮದೊಂದು ಎಲ್ಲ ಜನತೆಗೆ ಮನವಿ ಏನಂದರೆ, ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಇರಲಿ, ಸಾರ್ವತ್ರಿಕ ಚುನಾವಣೆ ಇರಲಿ, ಸ್ಥಳೀಯ ಸಂಸ್ಥೆ ಚುನಾವಣೆ ಇರಲಿ, ಯೋಗ್ಯರನ್ನ, ನಿಸ್ವಾರ್ಥಿಗಳನ್ನು, ಜನಗಳ ಪರ, ಅಸಹಾಯಕರ ಪರ, ಬಡವರ ಪರ ಇಲ್ಲ ಅಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅನ್ನೋ ಅಂಶವನ್ನು ಇವತ್ತು ವಿದ್ಯಾರ್ಥಿಗಳಿಗೆ ತಿಳಿಸುವ ಒಂದು ಕಾರ್ಯಕ್ರಮ ಅತ್ಯದ್ಭುತವಾಗಿದೆ. ನಾನು ರಘುಮೂರ್ತಿ ಅಂತ, ಇಲ್ಲೇ ಚಳಿಕೆರೆಯಲ್ಲಿ ತಹಸೀಲ್ದಾರ್ ಆಗಿ ಕೆಲಸ ಮಾಡಿ ವಯೋನಿವೃತ್ತಿ ಪಡೆದ ಅಸೆಂಬ್ಲಿ ಚುನಾವಣೆ ಸಿಸ್ಟಮೆಟಿಕ್ ಎಲ್ಲ ಸೇಮ್ ಇದೆ. ಅದು ದೊಡ್ಡದು ಚಿಕ್ಕದು ಅನ್ನೋದು ಬಿಟ್ಟರೆ ವ್ಯವಸ್ಥೆ ಆ್ಯಸ್ ಇಟ್ ಇಸ್ ಸೇಮ್ ಇದೆ. ಏನು ಬದಲಾವಣೆ ಇಲ್ಲ. ಏನು ಬೂತ್ ಏಜೆಂಟ್ ಆದಿಯಾಗಿ ಅವರು ಚಾನಸ್ ಮಾಡೋದಾಗಿ ಎಲ್ಲರೂ ನಮ್ಮನ್ನು ಮತವನ್ನು ಕೇಳೋ ರೀತಿಯಾಗಿ ನಮಗೆ ಆ ಥರ ನಾವು ಚುನಾವಣೆ ಮಾಡಿದ್ವಲ್ಲ, ನಮಗೆ ಅದೇ ಥರ ಪಾಸ್ ಆಗ್ತಿದ್ದಿಲ್ಲ. ಮಾಡ್ತಕ್ಕಂಥ ಮಕ್ಕಳು ಮಾತಾಡೋ ಸ್ವಲ್ಪ ಏನು ವ್ಯವಸ್ಥೆ ಇದೆಯಲ್ಲ, ಅವ್ರು ಮಾತಾಡ್ತಕ್ಕಂಥ ಸೇಮ್ ಚುನಾವಣೆ ನಡೀತಿದೆಯಲ್ಲ ಅನ್ನೋದಾದರೆ ಆ ಮಕ್ಕಳು ಕೂಡ ಜಾಗೃತಿ ಬಂದಿದೆಯಲ್ಲ, ಚುನಾವಣೆ ಏನಂತಕ್ಕಂಥ ಅಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಶಾಲೆಯಿಂದ ಮಾಡಿದೆ. ಚೆನ್ನಾಗಿದೆ. ಮುಂದಿನ ಮಕ್ಕಳ ಮುಂದಿನ ಪ್ರಜೆಗಳನ್ನು ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಎಲ್ಲರಿಗೂ ಈ ಚುನಾವಣೆ ಸಣ್ಣ ಹುಡುಗರು ಮಾಹಿತಿ. ಹಾಗಾಗಿ ಇಲ್ಲಿ ಸೇಮ್ ಚುನಾವಣೆಯನ್ನು ಏನಾದ್ರು ಅಸೆಂಬ್ಲಿ ಚುನಾವಣೆ, MP ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕು ಜಿಲ್ಲಾ ಪಂಚಾಯತ್ ಏನು ಗೊತ್ತಿದೆ ಅದೇ ಥರನೇ ನಡೀತಾ ಇದೆ. ಮಕ್ಕಳಲ್ಲಿ ಒಂದು ಪವರ್ ಅಂದ್ರೆ ಏನೋ ಗೊತ್ತಾಗತ್ತೆ, ಚುನಾವಣೆ ಏನಂತ ಗೊತ್ತಾಗ್ತಕ್ಕಂಥದ್ದನ್ನು ನೀಟಾಗಿ ಮನವರಿಕೆ ಮಾಡ್ಕೊಡೋಂಥ ವ್ಯವಸ್ಥೆಯನ್ನು ಮಾಡಿ ಭಾಳ ಚೆನ್ನಾಗಿದೆ.